ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಅಶ್ರದ್ಧಧಾನಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಶತ್ರು ಭಯಂಕರನಾದ ಹೇ ಅರ್ಜುನ, ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲದ ಮಾನವರು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಸಂಸಾರ ಚಕ್ರದಲ್ಲೇ ತಿರುಗುತ್ತಿರುತ್ತಾರೆ. ಅರ್ಜುನನ ಅಂತಃಸತ್ವವನ್ನು ಬಡಿದೆಬ್ಬಿಸಲು ಭಗವಂತ ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದಾನೆ. ಉತ್ತಮ ಹಿತನುಡಿಗಳಿಂದ, ಹೊಗಳಿಕೆಯಿಂದ, ಆತನ ಅನ್ವರ್ಥನಾಮದ ಮೂಲಕ ಹೀಗೆ ನಾನಾ ವಿಧಗಳಿಂದ ಪ್ರಯತ್ನ ಮಾಡುತ್ತಿದ್ದಾನೆ. ಹೆಸರಿನಲ್ಲೇನಿದೆ ಎಂಬ ಪ್ರಶ್ನೆ ಹಾಕುವವರು ಬಹಳ. ಆದರೆ ಇಂದಿನ ದಿನಮಾನದಲ್ಲಿ ಹೆಸರಿಗಾಗಿಯೇ ಹೋರಾಟ ಮಾಡುವುದು ಹೆಚ್ಚು. ಕೆಲವರಿಗೆ ಹಣ ಹೆಚ್ಚು ಗಳಿಸಿದರೆ ತಮ್ಮ ಗೌರವ ಹೆಚ್ಚಾಗುತ್ತದೆ ಎಂಬ ಭ್ರಮೆ. ಇಲ್ಲಿ ಭಗವಂತ ಅರ್ಜುನನನ್ನು ಶತ್ರು ಭಯಂಕರ ಎಂದು ಸಂಬೋಧಿಸುವ ಮೂಲಕ ಅರ್ಜುನನ ಮನಸ್ಸಿನಲ್ಲಿ ಸಣ್ಣ ಕಿಚ್ಚು ಹೊತ್ತಿಸುವ ಪ್ರಯತ್ನ ಮಾಡುತ್ತಿದ್ದಾನೆ. ಯಾವುದೇ ಕೆಲಸ ಮಾಡುವಾಗ ಅಥವಾ ದಾನ ಕೊಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಶ್ರದ್ಧೆ ಬಹಳ ಮುಖ್ಯವಾಗುತ್ತದೆ. ಇಲ್ಲಿ ಭಗವಂತ ತಾನು ಹೇಳುತ್ತಿರುವ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಶ್ರದ್ಧೆಯ ಬಗ್ಗೆಯೂ ಹೇಳುತ್ತಿದ್ದಾನೆ. ಈ ಲೋಕದಲ್ಲಿ ಉದರ ಪೋಷಣೆಗಾಗಿ ಒಬ್ಬ ವ್ಯಕ್ತಿ ಸಂತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ, ಆತ ಜ್ಞಾನಿಯಾಗಿದ್ದರೆ ತನ್ನ ಜೀವನವನ್ನು ಸರಿಯಾಗಿ ನಡೆಸುತ್ತಾ ಶ್ರದ್ಧೆಯಿಂದ ದುಡಿದಿದ್ದರಲ್ಲಿ ಸ್ವಲ್ಪ ಉಳಿಸಿ ಆತ ಕೆಲವೇ ವರ್ಷಗಳಲ್ಲಿ ಸಂತೆಯ ವ್ಯಾಪಾರ ನಿಲ್ಲಿಸುತ್ತಾನೆ. ಹಾಗೆಯೇ ಯಾರು ಅಜ್ಞಾನಿಗಳಾಗಿರುತ್ತಾರೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡರು, ಅಂತಹವರು ಸಾಯುವವರೆಗೂ ಪ್ರತಿದಿನ ಸಂತೆಗೆ ಬರುತ್ತಲೇ ಇರುತ್ತಾರೆ. ಹೀಗೆ ಅಜ್ಞಾನಿಗಳಾದರೆ ಮತ್ತೆ ಮತ್ತೆ ಈ ಜಗತ್ತಿಗೆ ಬರುತ್ತಿರಬೇಕು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.